ಅಬ್ವಿಯಸ್ ಅಲ್ಲ ಮೇಡಮ್, ಅದಕ್ಕೆ ನಿಜ ಅಲ್ವಾ? ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದ್ದೆ ಕೇಳ್ತಾ ಇದ್ದೀನಿ ಪ್ರಶ್ನೆ. ಏನಂದ್ರೆ ನಮ್ಮ ಅನುಭವದ ಮೇಲೆ ನಾನು ಯಾವಾಗಲೂ ನನಗೆ ಶ್ರೀಕಾಂತ್ ಮನೆ ಕತೆ ಹೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಕಥೆಗಾರರಿಗೂ ಹೇಳ್ತೀನಿ. ನಾನು ಒಬ್ಬ ರಾಜಕಾರಣಿಯಾಗಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಭಾವನೆಗಳು, ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಬೆಳಿಗ್ಗೆ ಮದುವೆಗೆ ಹೋಗ್ತೀವಿ, ಮಧ್ಯಾಹ್ನ ಯಾವುದೋ ಸಾವಿಗೆ ಹೋಗ್ತೀವಿ, ಸಂಜೆ ಇನ್ಯಾರೋ ಕಷ್ಟ ಕೇಳ್ತೀವಿ, ಬೆಳಗ್ಗೆ ಇನ್ನೇನೋ ಕೇಳ್ತೀವಿ. ಹಾಗಾಗಿ ನಮಗೆ ಜೀವನದ ಪಾಠ ಬಹಳ ಆಗೋಗುತ್ತೆ. 4 ವಿಭಿನ್ನವಾದಂಥ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಹಾಗಾಗಿ ಬಹುಶಃ ಒಳ್ಳೆ ಮಾಗಿನ ಕಲಾವಿದ ಅಂತ ಅನ್ಕೋಬಹುದು. ಯೋಗೇಶ್ವರ್ ಸರ್ ಇಲ್ಲಿ ಪ್ರೊಡ್ಯೂಸರ್ಸ್ ಆಗಿ ನೀವು ಅವತ್ತು ಕನ್ನಡ ಇಂಡಸ್ಟ್ರಿ ಯಾವಾಗ ಬೀಳ್ತಾ ಇದೆಯಾ, ನೀವು ಒಂದ್ ಸ್ವಲ್ಪ ಚೇತರಿಕೆ ತರಬಹುದಾಯ್ತಲ್ಲ ಸರ್? ಮೇಡಮ್, ನನಗೆ ನಾನು ಅಲ್ಲ, ಅದು ನೀವು ನನಗೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ನೆನ್ನೆ ಯೋಚನೆ ಮಾಡಿದೆ, ಶಾರದಾ ಅವ್ರು ಬಂದು ಇಂತಿಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಮೊದಲೇ ಹೇಳಿದೆ, ನನಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಈ 1-2 ವರ್ಷ ನಾನು ಬಿಡುವಿದ್ದೀನಿ. ನಾನು ಯಾಕಂದ್ರೆ ಕೇಳಿ, ಮಾನ್ಯ ಮುಖ್ಯಮಂತ್ರಿ ಬಂದಿದ್ರಲ್ಲ, ನಾವೆಲ್ಲ ಒಂದೇ ಜಿಲ್ಲೆಯವರು, ಕೆಲಸ ಕಾರ್ಯ ನಡೀತಾ ಇದೆ. ನನಗೆ ಬಹಳ ಒತ್ತಡ ಇಲ್ಲ. ಈಗ ನಾನು ಸಮಾಧಾನವಾಗಿದ್ದೀನಿ. ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನೀರಾವರಿ ಮಾಡಿ ಇವತ್ತು ಇಡೀ ಕರ್ನಾಟಕ ನೋಡುವಂಗೆ ನನ್ನ ಕ್ಷೇತ್ರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲಿದೆ ಅತಿ ಹೆಚ್ಚು ಹಾಲನ್ನು ಕರೀತಾ ಇರ್ತಕ್ಕಂಥ ಕ್ಷೀರವನ್ನ ಏನು ನಾವು ದಿನ 3.5 ಲಕ್ಷ ಲೀಟರ್ ಹಾಲು ನಮ್ಮ ತಾಲೂಕಿನ ಉತ್ಪತ್ತಿ ಆಗ್ತಾ ಇದೆ. ನಾನು ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ 100% ರಿಸಲ್ಟ್ ಕೊಡ್ತೀನಿ ಅನ್ಕೊಳ್ಳಿ. ಈಗ ನನ್ನ ಮಗನಿಗೋಸ್ಕರ ಚಿತ್ರರಂಗಕ್ಕೆ ಬಂದೆ ಸರ್. ಎಲ್ಲರೂ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ಸರ್, ಪೊಲಿಟಿಷಿಯನ್ ತರ ಭಾಷಣ ಮಾಡ್ತಾರೆ, ಕನ್ನಡ ಚಿತ್ರರಂಗ ಈಗ ಆಗಿದೆ ಅಂತ, ಬಟ್ ಯಾರು ಮುಂದೆ ಬಂದಿಲ್ಲ. ಇಲ್ಲ, ನಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗಂತ ಇದೆ. ಈಗ ನಾನು ಮೊನ್ನೆ ದಿವಸ ನಮ್ಮ ವೇದವ್ರಿಗೆ ಮಾತಾಡಿದೆ, ಸರ್ ನಿಮ್ಮ ಚಿತ್ರ ಒಳ್ಳೇದಾಗ್ಲಿ ಸರ್ ಅಂತ. ಯಾಕಂದ್ರೆ ನನಗೂ ಸಂಕಟ ಗೊತ್ತಾಗುತ್ತೆ ಮೇಡಮ್, ಪ್ರೊಡ್ಯೂಸರ್ ಕಷ್ಟ ಏನಂತ. ನಾನು ಧೈರ್ಯ ಮಾಡಿ, ಇಲ್ಲ ನಾನು ಗೆದ್ತೀನಿ ಒಂದು ದಿವಸ ಅನ್ನೋ ಒಂದು ವಿಶ್ವಾಸದ ಮೇಲೆ ನೀವೆಲ್ಲ ನಮ್ಮ ಜೊತೆ ಇರ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ಮಾಡ್ತಾ ಇದೀವಿ. ನಾವಿರ್ತೀವಿ ಸರ್. ಹೊಸಬ್ರ ಜೊತೆ ಸಿನಿಮಾ ಮಾಡ್ತೀರಾ, ನಿಮ್ಮ ಮಗಂದು ಫಿಲಂ ಪ್ರೊಡ್ಯೂಸ್ ಮಾಡೋ ಜೊತೆ ಹೊಸಬ್ರಿಗೂ ಸಿನಿಮಾ ಮಾಡ್ತೀರಾ? ಮೇಡಮ್, ಈ ಸಿನಿಮಾ ಬಂದು ಜನ ನೋಡಿ ತಡೀರಿ. ನಿಮ್ಗೆ ಯಾಕೆ ಅರ್ಜೆಂಟ್? ಹೊಸಬ್ರಿಗೆ ಬೇಕಲ್ಲ ಪ್ರೊಡ್ಯೂಸರ್. ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನೀವು ನೆಕ್ಸ್ಟ್ ವೇದಿಕೆಯಲ್ಲಿ ನಾನು ಹಿಡ್ಕೋತೀರಾ? ನಾನು 2 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಅದಕ್ಕೆ 1 ಅಲ್ಲ 2 ಮಾಡಿದ್ದೀವಿ. 2 ಮೊದಲು ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ತರ್ತೀವಿ, ಆಮೇಲೆ ಮುಂದೆ ಮಾಡಿ.